ಯಸ್ ಬಿಪಿ ನ್ಯೂಸ್ ಡೈಲಿ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣದಿಂದ ಮಾಜಿ ಸಚಿವ ಬಿ ನಾಗೇಂದ್ರ ಮತ್ತು ಬಸನಗೌಡ ದದ್ದಲ್ ಅವರ ಹೆಸರು ಕೈಬಿಟ್ಟ ಎಸ್ಐಟಿ. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಬಹುಕೋಟಿ ಅಕ್ರಮ ನಡೆದಿದೆ ಎಂದು ಎಸ್ಐಟಿ ಪ್ರಾಥಮಿಕ ಚಾರ್ಜ್ ಶೀಟ್ ಸಲ್ಲಿಸಿದ್ದು 12 ಆರೋಪಿಗಳನ್ನು ಹೆಸರಿಸಿ 49 ಕೋಟಿಗಳನ್ನು ವಶಪಡಿಸಿಕೊಂಡಿದೆ ಎಂದು ಅಧಿಕಾರಿಗಳು ಸೋಮವಾರ ತಿಳಿಸಿದ್ದಾರೆ. ಈ ಪ್ರಾಥಮಿಕ ಚಾರ್ಜ್ ಶೀಟ್ನಲ್ಲಿ ಮಾಜಿ ಸಚಿವ ಬಿ ನಾಗೇಂದ್ರ ಹಾಗೂ ಬಸನಗೌಡ ದದ್ದಲ್ ಅವರ ಹೆಸರಿಲ್ಲ ಅಂತ ಹೇಳಲಾಗ್ತಾ ಇದೆ. ಬ್ರಾಹ್ಮಣ ಬೀದಿಯ ರಸ್ತೆ ಸರ್ವೆ ಕಾರ್ಯಕ್ಕೆ ಚಾಲನೆ ನೀಡಿದ ಶಾಸಕ ನಾರಾ ಭರತ್ ರೆಡ್ಡಿ. ಬಳ್ಳಾರಿಯಲ್ಲಿ ವಾಹನ ಸಂಚಾರ ದಟ್ಟಣೆ ಹೆಚ್ಚುತ್ತಿದ್ದು, ನಗರದಲ್ಲಿ ಅನೇಕ ರಸ್ತೆಗಳು ಚಿಕ್ಕದಾಗಿದ್ದು ಅಲ್ಲಲ್ಲಿ ರಸ್ತೆ ಒತ್ತುವರಿಯೂ ಆಗಿದೆ. ಇದರಿಂದ ಸುಗಮ ಸಂಚಾರಕ್ಕೆ ತೊಂದರೆಯುಂಟಾಗುತ್ತಿದ್ದು, ಇದನ್ನು ಮನಗಂಡಂತ ನಗರ ಶಾಸಕರಾದ ನಾರಾ ಭರತ್ ರೆಡ್ಡಿ ಅವರು ಬ್ರಾಹ್ಮಣ ಬೀದಿಯ ರಸ್ತೆ ಅಗಲೀಕರಣ ಸರ್ವೆ ಕಾರ್ಯಕ್ಕೆ ಚಾಲನೆಯನ್ನು ನೀಡಿದರು. ಬಳ್ಳಾರಿಯ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಉದ್ದಿಮೆಗಳ ಪರವಾನಗಿಗಳ ನವೀಕರಣ ಕಡ್ಡಾಯ. ಮೇಯರ್ ಮುಳ್ಳಂಗಿ ನಂದೀಶ್ ಹೇಳಿಕೆ. ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಉದ್ದಿಮೆ ಪರವಾನಗಿಗಳ ನವೀಕರಣ ಕಡ್ಡಾಯವಾಗಿದ್ದು, ಹೊಸದಾಗಿ ಅರ್ಜಿಗಳನ್ನು ಸಲ್ಲಿಸುವವರು ಅರ್ಜಿಗಳನ್ನು ಸಲ್ಲಿಸಬಹುದೆಂದು ಪಾಲಿಕೆಯ ಮಹಾಪೌರರಾದ ಮುಳ್ಳಂಗಿ ನಂದೀಶ್ ಅವರು ತಿಳಿಸಿದ್ದಾರೆ. ಶ್ರಾವಣ ಮಾಸದ ಅಂಗವಾಗಿ ಕಲ್ಯಾಣ ಶ್ರೀಗಳಿಂದ ಬಳ್ಳಾರಿಯ 2ನೇ ವಾರ್ಡಿನಲ್ಲಿ ಇಷ್ಟಲಿಂಗ ಮಹಾಪೂಜೆ ಕಾರ್ಯಕ್ರಮ. ಶ್ರೀ ಪರಮ ಪೂಜ್ಯ ಶ್ರೀ ಕಲ್ಯಾಣ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಶ್ರಾವಣ ಮಾಸದ ಅಂಗವಾಗಿ 39 ವಾರ್ಡ್ಗಳಲ್ಲಿ ಪ್ರತಿದಿನ ಇಷ್ಟಲಿಂಗ ಪೂಜೆಯನ್ನು ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದ 2ನೇ ದಿನವಾದ ಇಂದು ವಾರ್ಡ್ ನಂಬರ್ 2ರಲ್ಲಿ ಆಯೋಜಿಸಲಾಗಿತ್ತು. ಅವ್ರ ಮನೆಗೆ ಮೈಲಿಗೆ ಅನ್ನೋದೇ ಇಲ್ಲ. ಲಿಂಗಧಾರಿ ಇಂಥ ಶ್ರೇಷ್ಠವಾದ ಲಿಂಗ ಧರಿಸ್ಕೊಳ್ಳೋದ್ರಿಂದ ಶರೀರದಲ್ಲಿರ್ತಕ್ಕಂಥ ಮೋಸವೆಲ್ಲ ಕೂಡ ಮಂತ್ರಮಯವಾಗಿರ್ತೈತೆ. ಬರೀ ಲಿಂಗ ಕಟ್ಟೋದ್ರಿಂದ ಅಷ್ಟೇ ಅಲ್ಲ, ಅದು ದಿನನಿತ್ಯ ಸಾಧನೆ ಮಾಡಬೇಕು.